ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಲಕ್ಕಿ ಬಾಯ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮೀಶೋದಿಂದ ನಾನು ಕೆಲವೊಂದಷ್ಟು ಐಟಮ್ ತರಿಸಿದ್ದೆ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತಲೇ. ತುಂಬ ದಿನದಿಂದ ನಾನು ಸ್ವಲ್ಪ ಕೂಡಿಟ್ಟು ತೊಗೊಂಡಿರೋದು ಇವೆಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಇಷ್ಟ ಇವೆಲ್ಲ. ನೋಡೋಣ ಇದೆಲ್ಲ ತರಿಸಿದ್ದೀನಿ ಅಡುಗೆ ಮನೆಗೆ ಅಂತ ಹೇಳಿ. ಅಡುಗೆ ಮನೆ ಮೇಕ್ ಓವರ್ ಮಾಡಬೇಕು, ಬಟ್ ಅದಕ್ಕೆ ಪೇಂಟ್ ಎಲ್ಲ ಆಗಬೇಕು. ಸ್ವಲ್ಪ ದಿನ ಆಗುತ್ತೆ. ಅವೆಲ್ಲ ತರಿಸ್ಕೋಬೇಕಾ? ನಾನೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಜಾಸ್ತಿ. ಇಲ್ಲೆಲ್ಲ ಹೋಗಿ ತಂತಾರಲ್ಲ, ಯಾಕಂದರೆ ನನಗೆ ಸ್ವಲ್ಪ ವಾದ ಮಾಡಿ ತೊಗೊಳೋದಂದರೆ ಹೊಟ್ಟೆ ಉರ್ಬಿಡುತ್ತೆ ಪಾಪ ಅವರು ಅನ್ಕೋತೀನಿ. ಇಲ್ಲಿ ಸ್ಪೆಷಲ್ ಪ್ರೈಸ್ ಇರುತ್ತೆ. ಸೊ 1 ಲೀಟ್ರಿಗೆ ಎಷ್ಟಿದೆ ಅಂತ ನೋಡ್ಕೊತೀನಿ, ಚೆಕ್ ಮಾಡ್ತೀನಿ. ಇಲ್ಲೂ ಎಷ್ಟಿದೆ ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ. ಬಟ್ ಅಲ್ಲಿ ತೊಗೊತೀನಿ. ಸೊ ಬನ್ನಿ, ವೆಯ್ಟ್ ಮಾಡೋದು ಬೇಡ ತುಂಬ ಹೊತ್ತು. ಇದು ನಾನು ಕರ್ಟನ್ ತರಿಸಿದ್ದು. ಕರ್ಟನು ನನಗದು 5 ಫೀಟು 7 ಫೀಟು ಗೊತ್ತೇ ಆಗಿಲ್ಲ. ಸ್ವಲ್ಪ ಉದ್ದಕ್ಕೆ ತರಿಸ್ಕೊಬಿಟ್ಟೆ ಅಡುಗೆ ಮನೆಗೆ. ವೈಟ್ ಕಲರ್ ಚೆನ್ನಾಗಿ ಕಾಣುತ್ತೆ, ಪಿಂಕ್ ಕಲರ್ ಕಾಂಬಿನೇಷನ್ಗೆ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದನ್ನ ತರಿಸ್ಕೊಂಡೆ. ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ. ಫುಲ್ ನೆಟ್ಟೆಡ್ ಇದೆ, ಚೆನ್ನಾಗಿದೆ. ಇನ್ನೊಂದು 2 ಪೀಸ್ ತರಿಸ್ಬೋದು, ಬಟ್ ನಾನು ಸ್ವಲ್ಪ ನೋಡ್ಕೋಬೇಕಲ್ವಾ ಎಲ್ಲದನ್ನು. ಹಾಗಾಗಿ ಇದು ಒಂದು ಕರ್ಟನ್ ತರಿಸ್ತೀನಿ. ನನಗೆ ಈ ಕಡೆಯಿಂದ ಅಟ್ಟ ಥರ ಸ್ವಲ್ಪ ಮೇಕ್ ಓವರ್ಗೆ ಕರ್ಟನ್. ಹಾಗೆ ಇದೊಂದು, ಹಾಗೆ ಹಾಗೆ ನಾನು ಇದಕ್ಕೆ ಎಷ್ಟು ಕೊಟ್ಟೆ ತೆಗ್ದೀನಿ ಅನ್ಸುತ್ತೆ, ಮೇ ಬಿ ತೆಗ್ದೀನಿ. ಇದು ಆಯಿಲ್ ಹಾಕ್ತಾರಲ್ಲ ಕಂಟೈನರ್, ಅದು ಇದೊಂದು ಕೊಟ್ಟಿದ್ದಾರೆ. ನಮ್ಮದು ಲಾಲಿಕ್ ಅಂತ ಕರಿತಿದ್ವಿ ಇದನ್ನ, ನೀವೇನು ಕರಿತೀರಾ ಅಂತ ಇದು ಮಾಡಿ. ಲಾಲಿಕ್ ಸೀಮೆಣ್ಣೆ ಎಲ್ಲ ಅವಾಗ ಕೊಡ್ತಿದ್ರಲ್ಲ ಸೊಸೈಟಿಲಿ, ಅದನ್ನ ಬಾಕ್ಸಿಗೆ ಸ್ಟೋರ್ ಮಾಡ್ತಿದ್ವಿ ನಮ್ಮ. ಇದನ್ನ ಹಾಕ್ಬಿಟ್ಟು ಹಿಂಗೆ ಕ್ಯಾನಲ್ಸ್ ಹೊಡಿತಾಯಿದ್ರು. ಸೊ ಅದೊಂದು ನೆನಪಿದಕ್ಕೆ. ಸೊ ಲಾಲಿಕ್ ಇದು ನೀವೇನಂತೀರ ಅಂತ ಕಮೆಂಟ್ ಮಾಡಿ ನನಗೆ. ಸೊ ಇದು ಹುಕ್ಕು, ಆ್ಯಕ್ಚುಲಿ ಇದನ್ನು ಇದಕ್ಕೆ ನಾನು ತೋರಿಸ್ತೀನಿ. ಕಿಚನ್ ಮೇಕ್ ಓವರ್ ಮಾಡೋದ್ರಲ್ಲಿ ಇದೊಂದು ಹುಕ್ ಕೊಟ್ಟಿದ್ದಾರೆ. ಇದೊಂದು 200 ಇದಕ್ಕೆ ನಾನು ಕೊಟ್ಟಿದ್ದು. ಇದು ಗಾಜಿನ ಬಂದಿದೆ. ಮೇನ್ ಅಟ್ರಾಕ್ಷನ್ ನನಗೆ ಇಷ್ಟ ಆಗಿದ್ದೇನು ಅಂದರೆ ಗಾಜಿಂದು ಚೆನ್ನಾಗಿದೆ. ಇಲ್ಲಿದ್ದು ಎಲ್ಲ ಸಖತ್ತಾಗಿದೆ. ಇದೊಂದು ಎರಡು ಬಂದಿದೆ. ಹಾಫ್ ಲೀಟ್ರದ್ದು. ನನಗೇನಂದರೆ 1 ಲೀಟ್ರ್ ಬೇಕಿತ್ತು. ಇದು ಹಾಫ್ ಲೀಟ್ರ್ ಓಕೆ, ನನಗದು ಹಾಫ್ ಲೀಟ್ರ್ ಎಷ್ಟು ಯೂಸ್ ಮಾಡ್ತೀನಿ ಅಂತ ಒಂದ್ಸಲಿ ನೋಡ್ಕೋಬೋದು. ನನಗೆ ಈ ಥರದ್ದೇ ಬೇಕಿತ್ತು. ಹಾಗಾಗಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ತೊಗೊತೀನಿ, ಇದಕ್ಕೆ ನಾನು ಅಡುಗೆ ಎಣ್ಣೆ ತೊಗೊತೀನಿ. ಸೊ ಹಾಗಾಗಿ 2 ಬಾಕ್ಸಿಗೆ ಹಾಕಿರ್ತೀನಿ. ನನ್ನ ಮಗ ಬಂದು ಹಿಡ್ದಾಕಿದ್ರೆ ಮತ್ತು ಅದು ಇಲ್ಲ. ಅವನು ಕೂಡ ಮಲಗಿಸಿ ಈ ವಿಡಿಯೋ ಕೂಡ ಮಾಡ್ತಿರೋದು. ಇರಬೇಕು ಮತ್ತೆ ಹಾಕೊತೀನಿ ನಾನು. ಒಂದಾಯ್ತಾ? ನೆಕ್ಸ್ಟ್ ಇದು ದೇವ್ರ ಮನೆ ಹತ್ರ ಒಂದು ಬಾಕ್ಸ್ ಇಟ್ಟಿದ್ವಿ ಎಣ್ಣೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು. ಅದೇನಾಗಿದೆ ಅಂದರೆ ಬೆಕ್ಕು ತುಂಬ ಕಾಟ ಕೊಡುತ್ತೆ. ನಮ್ಮನೆ ಬೆಕ್ಕು ಅದು ಇಲ್ಲೇ ತೊಗೊಬಂದಿದ್ದು. ಬಟ್ ಅದು ಎಷ್ಟು ಕಾಟ ಕೊಡುತ್ತೆ ಅಂದರೆ ಏನು ಅಡುಗೆ ಮಾಡೋಕ್ಕೆಲ್ಲ ಹೋಗಿ ತಿಂದ್ಬಿಡುತ್ತೆ, ಅಂದರೆ ನೂಕಾಕ್ಬಿಡುತ್ತೆ, ಅಂದರೆ ತಳ್ಳಿಬಿಡುತ್ತೆ. ಓಕೆ, ಅದಕ್ಕೆ ನಾನೇನು ಮಾಡಿದೆ, ಈ ಥರದೊಂದು ಬಾಕ್ಸ್ ತೊಗೊಂಡಿದ್ದೀನಿ. ಈ ಥರ ಕ್ಯಾಪ್ ಇರುತ್ತಲ್ಲ, ಹಾಗಾಗಿ ಇದು ದೇವ್ರ ಮನೆಗೆ ಅಂತಂದರೆ ದೇವ್ರ ಮನೆ ಮೇಕ್ ಓವರ್ ಕೂಡ ಮಾಡಿದಾಗ ನಿಮಗೆ ಇದು ತೋರಿಸ್ತೀನಿ. ಇದು ದೇವ್ರ ಮನೆಗೆ ಇನ್ನೂ ತುಂಬ ಶಾಪಿಂಗ್ ಇದೆ, ನನಗೆ ತುಂಬ ಐಟಮ್ ಬೇಕು. ಸ್ವಲ್ಪ ದುಡ್ಡು ಕೊಡಿಟ್ಟು ತಗೊತೀನಿ. ಹಾಗೆ ಇದು ಅದರ ಕಲರ್. ಇದಕ್ಕೆ ಎಷ್ಟು ಕೊಟ್ಟೆ ಅಂದರೆ ಇದ್ರದ್ದು ಪ್ರೈಸ್ 170 ಏನೋ ಕೊಟ್ಟೆ ಇದಕ್ಕೆ ನಾನು ಕ್ಯಾನ್ಗೆ. ಆಮೇಲೆ ಇದು ಫ್ಲವರ್ಸ್ ತರಿಸಿದ್ದೆ. ಫ್ಲವರ್ಸ್ಗೆ ನಾನು ಕೊಟ್ಟಿದ್ದು 180 ರುಪೀಸ್. 180 ರುಪೀಸ್ ನಾನು ಕೊಟ್ಟಿದ್ದೆ ಆಯಿತಾ. ಎಷ್ಟು ಬಂದಿದೆ ಅಂದರೆ 8 ಪೀಸು. ಚಿಕ್ಕದಿದೆ. ನನ್ನ ಪ್ರೈಸ್ಗೆ ಓಕೆ. ನಾವು ಇಲ್ಲಿ ತೊಗೊಳೋದಾದ್ರೂ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ, ಲೋಕಲಲ್ಲಿ ತೊಗೊಳೋದಾದರೆ ಮಾರ್ಕೆಟಲ್ಲೆಲ್ಲ ಸಖತ್ತಾಗಿ ಕಾಣುತ್ತೆ. ಸಖತ್ತಾಗಿ ಕಾಣುತ್ತೆ, ನೋಡ್ಬೋದು ನೀವು. ಒಂದೇ ಕಲರ್ ಕೊಟ್ಟಿಲ್ಲ ನನಗೆ, ಡಿಫ್ರೆಂಟ್ ಆಫ್ ಕಲರ್ಸ್ ಇದೆ. 1 2 3 4 5. ಇದು ನಂಗೆ ಸಿಂಕ್ ಹತ್ರ ಇಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 6 7 8 ಕಲರ್ಗೆ ನಾನು 180 ರುಪೀಸ್ ಕೊಟ್ಟಿದ್ದು. ಆಮೇಲೆ ಇದು ಸ್ವಲ್ಪ ಮೇಕ್ ಓವರ್ ಅಲ್ವಾ, ಹಾಗಾಗಿ ಲೀವ್ಸ್ ತರಿಸಿದ್ದೀನಿ. ಇದಕ್ಕಾದರೆ ಇದ್ರಲ್ಲೇ ಪಡಕ್ಕೆ ಬಿದ್ಬಿಡ್ತು. 128 ರೂಪಾಯಿ. ನೋಡ್ಬೋದು, ತುಂಬ ಉದ್ದ ಇದೆ. ಆರಾಮಾಗಿ ಡೆಕೋರೇಷನ್ ಎಲ್ಲ ಮಾಡ್ಕೋಬೋದು. ಇದಕ್ಕೆ 120 120 ರೂಪಾಯಿ, 128. ಮತ್ತು ಇದಕ್ಕೆ ನಾನು ಇದು ನಾನು ಇಲ್ಲಿ ಕೇಳಿಲ್ಲ ಎಷ್ಟಿದೆ ಅಂತ. ಈ ಲೋಕಲಲ್ಲಿ ಕೇಳಿಲ್ಲ. ಪಾತ್ರೆ ಸ್ಟ್ಯಾಂಡ್ ನಾನು ಇಲ್ಲೇ ತೊಗೊತೀನಿ ಅಂದ್ಕೊಂಡಿದ್ದೀನಿ. ನೋಡಬೇಕೇನಾದ್ರು ನನ್ನ ಮನೆಯವರು ಏನಂತಾರೆ ಅಂತ. ಆ್ಯಕ್ಚುಲಿ ನಮ್ಮ ಮನೆಯವರು ನಾನು ಏನು ತಗೊಂಡ್ರು ಬೇಡ ಅನ್ನಲ್ಲ, ಯಾಕಂದರೆ
ಅವ್ರು ಫಸ್ಟಿಗೆ ಅವೆಲ್ಲ ಏನಕ್ಕೆ ದುಡ್ಡಾಗಿ ಮಾಡ್ತೀಯ ನೀನು ಅಂತಾರೆ. ಬಟ್ ಅವರು ಆರ್ಡ್ರ್ ಮಾಡಾಗಿರುತ್ತೆ, ಮನೆ ಹತ್ರ ಬಂದಾಗಿರುತ್ತೆ, ಹ್ಞೂ ತಗೋ ಅಂತಾರೆ. ಐ ಆಮ್ ಲಕ್ಕಿ. ನನ್ನ ಗಂಡ ಏನು ಕೇಳಿದ್ರು ಕೊಡಿಸ್ತಾರೆ ಕೆಲವೊಂದು ವಿಚಾರದಲ್ಲಿ. ಸಿಕ್ಕಾಪಟ್ಟೆ ಕ್ಯೂಟ್ ನನ್ನ ಗಂಡ. ಸೊ ಹಾಗಾಗಿ ಇದೊಂದು ಇದಕ್ಕೆ ₹220, ಇದಕ್ಕೆ 220 ಅವತ್ತು ಆಫರ್ ಇತ್ತು, ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದು. ಇಲ್ಲಾಂದರೆ ಇದು ನಾನು ಮುಟ್ಟಕ್ಕೆ ಆಗ್ತಿರಲಿಲ್ಲ. 300 ಇತ್ತಲ್ಲ, 300 ಅಂತ ಇದ್ದೆ. ಇದೊಂದು ಆಮೇಲೆ ಇದು ನಮ್ಮದು ಕಡಪ ಕಲ್ಲು ಅಂತೀವಲ್ಲ, ಸೆಲ್ಫಿಗೆ ಕಡಪ ಹಾಕ್ಸಿದ್ದು. ಅಂದರೆ ಅದೇನಂದರೆ ಅದು ಅಡುಗೆ ಮನೆ ರೂಪಕ್ಕೆ ಮಾಡಿದ್ದಲ್ಲ. ಅಡುಗೆ ಮನೆ ಈ ಕಡೆ ಇದೆ, ಬಟ್ ಅದು ಚೆನ್ನಾಗಿಲ್ಲ. ಅಂದರೆ ಏನಂದರೆ ಜಾಗ ಚಿಕ್ಕದು, ನಂಗೆ ಐಟಮ್ ದೊಡ್ಡದು ಬೇಕು ಇಟ್ಕೊಳ್ಳೋಕ್ಕೆ. ಫ್ರಿಜ್ ಎಲ್ಲ ಬೇಕು, ಫ್ರಿಜ್ಜು ತೊಗೊಬರ್ಬೇಕು ಅಂತ ಇದ್ದೀವಿ. ಹಾಗಾಗಿ ನನಗೆ ಆ ಕಡೆ ಅಡುಗೆ ಮನೆ ಮಾಡ್ಕೊಂಡಿದ್ದೀನಿ. ಸಿಂಕ್ ಹತ್ರನೇ ಒಂದು ರೂಮ್ ಇದೆ, ಅದಕ್ಕೆ ಸೆಲ್ಫ್ ಎಲ್ಲ ಹಾಕಿ ಒಂದು ಬಾಕ್ಸ್ ಟೈಪ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ನಾನು ಗ್ಯಾಸಲ್ಲಿ ಇಟ್ಕೊಂಡು ಈಗ ರೀಸೆಂಟಾಗಿ ಅಡುಗೆ ಎಲ್ಲ ಮಾಡ್ಕೊತೀನಿ. ನಾನು ಹಳೆ ಅಡುಗೆ ಮನೆಯಲ್ಲಿ ಸ್ಟೋರ್ ರೂಮೇ ಮಾಡ್ಕೊಬಿಟ್ಟಿದ್ದೀನಿ. ಎಲ್ಲ ತೊಗೊಂಡು ಅದರೊಳಗೆ ಇಡ್ತೀನಿ. ಅಂದರೆ ಏನು ಬೇಕು ಎಲ್ಲ ಮಿನಿಮಮ್ ಹಳೆ ಪಾತ್ರೆಗಳು, ಯೂಸ್ ಮಾಡಿರೋ ಪಾತ್ರೆ ಎಲ್ಲ ನಾನು ಬಾಕ್ಸಿಗೆ ಹಾಕಿ ಕೆಳಗೆ ಎತ್ತಿಟ್ಬಿಟ್ಟಿದ್ದೀನಿ. ಹಾಗೆ ಯೂಸ್ ಆಗೋ ಪಾತ್ರೆ ಎಲ್ಲ ಮೇಲ್ಗಡೆ ಇಟ್ಟಿದ್ದೀನಿ. ಅದಕ್ಕೂ ಮೇಕೋರ್ ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೋಬೇಕು ಅಲ್ವಾ. ಇರೋದು ಒಂದು 2-3 ವರ್ಷ ಈ ಮನೇಲಾದ್ರೂ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ನನ್ನ ಕನಸು. ಹಾಗಾಗಿ ಇದು ಎಷ್ಟು ಕೊಟ್ಟೆ ಅಂತ ಮಾಡ್ತೋದು ನನ್ನ ಮಗ ಇಷ್ಟೋ ತನಕ ಇಟ್ಕೊಂಡಿದ್ದ. ಅದ್ರ ಪೈಪ್ ಇನ್ನೂ ಇಟ್ಕೊಂಡಿದ್ದೆ, ಅದಕ್ಕೆ ನೋಡ್ಬೋದು ಎಷ್ಟು ದಿನ ಆಗಿರ್ಬೋದು ತರಿಸಿ. ಎಲ್ಲ ಅಲ್ಸೋಗ್ಬಿಟ್ಟಿದೆ. ಇದಕ್ಕೆ ಎಷ್ಟು ₹120 ಎಷ್ಟು ಕೊಟ್ಟಿರ್ಬೇಕು ನಾನು. ಆನ್ಲೈನ್ ಪೇಮೆಂಟ್ ಒಂದು ಮಾಡಲ್ಲ ನಾನು, ಯಾಕಂದರೆ ನಂದು ಆನ್ಲೈನ್ ಪೇಮೆಂಟ್ ಇಲ್ಲ, ನನ್ನೆಲ್ಲ ಕ್ಯಾಶ್ ಆನ್ ಡೆಲಿವರಿ. ಇದೊಂದು ಹಾಗೆ ಸ್ನೈಫ್ ನಾನು ನಮ್ಮ ಅತ್ತಿಗೆ ಮದುವೆ ಟೈಮಲ್ಲಿ ಅಂದರೆ 3-4 ಇಯರ್ಸ್ ಬ್ಯಾಕ್ ತರಿಸಿದ್ದು. ಅದು ಎಲ್ಲ ನಾನೇ ಆರ್ಡ್ರ್ ಮಾಡಿದ್ದೆ. ಮತ್ತು ನಮ್ಮ ಮನೆ ತಂಗಿ ಮದುವೆ ಟೈಮಲ್ಲಿ ಇದನ್ನ ತರಿಸ್ಕೊಂಡಿದ್ರು. ಹಾಗಾಗಿ ಅದು ಅವಾಗ ತಂದಿದ್ದು, ನನಗಿನ್ನೂ ನೆನಪಿದೆ, ಅವಾಗ ತಂದಿದ್ದು. ಹಾಗಾಗಿ ಇದೇನೆಂದರೆ ಅಷ್ಟು ಶಾರ್ಪ್ ಇರಲಿಲ್ಲ ಅಂಥೇಳಿ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ. ಸಿಕ್ಕಾಪಟ್ಟೆ ಶಾರ್ಪ್ ಇದೆ. ನನಗೆ ಇದು ಮೇಯ್ನಾಗಿ ಬೇಕಿತ್ತು. ಇವೆಲ್ಲ ಆಲ್ಮೋಸ್ಟ್ ನಾನು ಅದನ್ನು ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ. ಅದು ನಂದು ಓಡಾಸಲ್ಲ. ಇದಕ್ಕೆ ನಾನು ಇಲ್ಲಿ ನೋಡ್ಬೋದು, ಇದ್ರ ಅಮೌಂಟ್ ಎಂದೇ ಹಾಕಿಲ್ಲ. ಇದಕ್ಕೆ ನಾನು ಎಷ್ಟು 170 ಕೊಟ್ಟೆ. ಇದಕ್ಕೆ ನೆನಪಿದೆ ನನಗೆ, 170 ಕೊಟ್ಟೆ. ಹಾಂ, ಆಮೇಲೆ ಸೋಪಿಂದು ಇದೊಂದಿದೆ. ಸೋಪಿಂದು ಅಂದರೆ ನನಗೇನಂದರೆ ಕೊಪ್ಪಕ್ಕೆ ಹೋಗಿ ಅವ್ರು ತೊಗೊಂಡು ಹೋಗ್ತಾರೆ, ಬಂದು ಮನೆಗೆ ಬಂದು ತೊಗೊಂಡು ಹೋಗ್ತಾರೆ. ಆದರೆ ಏನಾದರೂ ಡ್ಯಾಮೇಜ್ ಇದ್ದರೆ ಪಟ್ಟ ನೋಡ್ಬಿಡ್ತೀನಿ ನಾನು. ಇದು ಒಂದು ವಾಶ್ರೂಮು ಇಲ್ಲಿ ಸಿಂಕ್ ಹತ್ರ ಇಡೋಣ, ಒಂದು ಬಸ್ ಮನೆಗೆ ಇಡೋಣ ಅಂತ ಹೇಳಿ ಇದೆ. ಹಾಗೆ ಇದನ್ನ ನಾನು 2 ಸಿಂಕ್ ಹತ್ರನೇ ಇಟ್ಬಿಡ್ತೀನಿ. ಅಲ್ಲಿ ಇಲ್ಲಿ ಎಲ್ಲೂ ಇಡಲ್ಲ, ಸಿಂಕ್ ಹತ್ರನೇ ಇಟ್ಕೊತೀನಿ. ಸಿಂಕ್ ಹತ್ರ ಇಟ್ಕೊಳ್ಳೋಕ್ಕೆ ಅಂತ ಚೆನ್ನಾಗಿದೆ ಇದು ಬಾಕ್ಸ್. ತುಂಬ ವೆಯ್ಟ್ ಇಟ್ಕೊಳ್ಳುತ್ತೆ ಇದು. ನಾನು ತುಂಬ ಜನ ವೀಡಿಯೋದಲ್ಲಿ ನೋಡಿದ್ದೀನಿ. ವಿಶಿ ಬ್ಲಾಗ್ಸ್ ಅಕ್ಕ ಅವರು ಕೂಡ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಹಾಗೆ ತುಂಬ ಜನ ನೋಡಿದ್ದೀನಿ. ಈಗ ಅದು ರೀಸೆಂಟಾಗಿ ಆಲ್ಮೋಸ್ಟ್ ಮೀಶೋ ಅನ್ಬಾಕ್ಸಿಂಗ್ ವೀಡಿಯೋ ನೋಡ್ತಿರ್ತೀನಿ ನಾನು. ಅವ್ರಿಗೆ ಮಾಡಿದ್ದಾರೆ ಅಡುಗೆ ಮನೆನ. ಅಂದರೆ ನಾನ್ ಮಾಡ್ಯುಲರ್ ಕಿಚನ್ ಅಲ್ಲ ಇದು. ಹಾಗಾಗಿ ಸ್ವಲ್ಪ ಅವ್ರು ನೋಡ್ಕೊಂಡು ಕಾಪಿ ಪೇಸ್ಟ್ ಮಾಡ್ತೀನಿ ನಾನು. ಯಾಕಂದರೆ ನನಗೆ ಕೆಲವೊಂದು ಐಡಿಯಾ ಇದ್ದಷ್ಟು ಅವ್ರಿಗಿದ್ದಷ್ಟು ಐಡಿಯಾ ಟ್ಯಾಲೆಂಟ್ ನನಗಿರಲ್ಲ ಅಲ್ವಾ. ಸೊ ನನಗಿರೋ ಐಡಿಯಾ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರೋ ವಿಡಿಯೋ ನನ್ನ ಟ್ಯಾಲೆಂಟ್ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ನಾನು ಅವ್ರದ್ದು ನೋಡ್ಕೊತೀನಿ, ಸ್ವಲ್ಪ ಹೇಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಇನ್ನೂ ಸ್ವಲ್ಪ ಐಟಮ್ ತೊಗೋಬೇಕು. ನೋಡ್ಬೋದು, ಹುಕ್ಕು ಕೊಟ್ಟಿದ್ದಾರೆ. ಅದೆಷ್ಟು ಲಾಕ್ ಆಗುತ್ತೆ ಅಂದರೆ ಹುಕ್ಕು ಕೂಡ ಕೊಟ್ಟಿದ್ದಾರೆ. ನಾನು ಅಲ್ಲಿ ಮೊಳೆ ಹೊಡೆಯೋಕ್ಕಾಗಲ್ಲ, ಯಾಕಂದರೆ ಇದು ನಮ್ಮ ಮಾಮೂಲಿ ಜಂಬಿಟ್ಕೆ ಇಟ್ಕೆ ಆದರೆ ಪಟ್ಟನಲ್ಲ, ಓಪನ್ ಆಗಿಬಿಡಲ್ಲ. ಇದೇನು ಮಾಡಿದ್ದಾರೆ, ಸಿಮೆಂಟ್ ಇಟ್ಕೆ ಬರುತ್ತಲ್ಲ, ಅದಷ್ಟು ಚೆನ್ನಾಗಿ ಬರಲ್ಲ. ಮನೆ ಕಟ್ಟೋರಿಗೆ ನಾನು ಸಜೆಸ್ಟ್ ಮಾಡೋದು ಜಂಬಿಟ್ಕೆ, ಸುಟ್ಟಿಟ್ಕೆ, ಈ ಥರದ್ರಲ್ಲಿ ಜಂಬಿಟ್ಕೆ ಮೇನ್ ಇಂಪಾರ್ಟೆಂಟ್. ಓಕೆ, ಅದು ಚೆನ್ನಾಗಿ ಬರುತ್ತೆ ಮನೆ ಕಟ್ಟೋರಿಗೆ. ಬಟ್ ಸಿಮೆಂಟ್ ಇಟ್ಕೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಅದರ ಮೊಳೆಯನ್ನು ಹೊಡೆಯೋಕ್ಕಾಗಲ್ಲ, ನನಗೆ ಭಯ ಅದು. ಹಾಗಾಗಿ ನಾನು ಈ ಥರದ್ದು ಹುಕ್ಕಿರೋದನ್ನೇ ತರಿಸ್ಕೊಂಡಿದ್ದೀನಿ. ಹುಕ್ಕು ಏನಿಲ್ಲ ಅಂದರೂ 1, 2, 3, 4, 5, 6 ಕೊಟ್ಟಿದ್ದಾರೆ ಇವೆರಡಕ್ಕೂ ಸೇರಿ. ಹಾಗೆ ಇದಕ್ಕೆ ಹ್ಯಾಂಗಿಂಗ್, ಇದಕ್ಕೂ ಬಟ್ಟೆ ಎಲ್ಲ ತರಿಸ್ಕೋಬೇಕು ನಾನು. ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂತ ನೆನಪಿಲ್ಲ, ಮೆನ್ಷನ್ ಮಾಡ್ತೀನಿ, ಫೋಟೋ ಹಾಕಿ ಮೆನ್ಷನ್ ಮಾಡ್ತೀನಿ. ಹಾಗೆ ಒಂದು 10 ಹುಕ್ಸ್ ತರಿಸಿದೆ. ಈ ಥರದ್ದು ಹುಕ್ಸ್ ಬೇಕಿತ್ತು ನನಗೆ ಅಡುಗೆ ಮನೆಗೆ. ಈ ಥರದ್ದು ತರಿಸ್ಕೊಂಡಿದ್ದೀನಿ. ಈ ಥರದ್ದು 10 ನೋಡ್ಬೋದು, ಈ ಥರ ಬಂದಿದೆ. ಚೆನ್ನಾಗಿ ಬಂದಿದೆ ಮೆಟೀರಿಯಲ್. ನಾನು ಇದೊಂದು ಸ್ವಲ್ಪ ಅನಿಸಿದ್ದೀನಿ ಟಿ ವಿ ಹತ್ರ. ಯಾಕಂದರೆ ಅಲ್ಲಿ ಅತ್ತೆ ಬೆಂಗಳೂರಿಗೆ ಹೋದಾಗ, ಅತ್ತಿಗೆ ಮನೆಗೆ ಹೋದಾಗ ಒಂದು ಶೋ ಪೀಸ್ ತಂದಿದ್ದು, ಈ ಚಾರ್ಜ್ ಮೊಬೈಲ್ ಹಾಕಿರೋಕ್ಕೆ, ಕೀ ಸೆಟ್ಟಿಂದ ಹಾಕಿರೋಕ್ಕೆಲ್ಲ ಆ ಥರದಕ್ಕೆ ಇದನ್ನು ಯೂಸ್ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಯಾವುದ್ರಲ್ಲೂ ಒಂದರಲ್ಲಿ ಇದು ಮಾತ್ರ ಬಂದಿದೆ. ಈ ಥರ ಗುಂಡಿದೆಯಲ್ಲ, ಇದು ಬಂದಿಲ್ಲ, ಹಿಂಗೆ ಬಂದಿದೆ, ಬೋಳ ಬಂದುಬಿಟ್ಟಿದೆ. ಸರಿ, ಒಂದೇ ಇದಕ್ಕೆ ₹100 ₹100 ಸೇರಬೇಕು. ನೋಡ್ಬೋದು, ಇದು ಬೆಲ್ಲೇ ಹಾಕಿಲ್ಲ. ಹಾಗಾಗಿ ಆಮೇಲೆ ಮ್ಯಾಟ್, ಇದು ದೇವ್ರ ಮನೆಗೂ ಆಗುತ್ತೆ, ಸ್ವಲ್ಪ ಕಿಚನ್ಗೂ ಆಗುತ್ತೆ ಅಂತ ತರ್ಸ್ಕೊಂಡಿದ್ದೀನಿ. ದೇವ್ರ ಮನೆಗೆ ಬೇಕಾದರೆ ಆರ್ಡ್ರ್ ಮಾಡ್ತೀನಿ ನಾನು. ಎರಡು ದೇವ್ರ ಮನೆಗೆ ಆಗುತ್ತೆ, ಇದು ದೇವ್ರ ಮನೆಗೂ ಆಗುತ್ತೆ. ಕೆಳಗಿನ ಹಾಕಲ್ಲ, ಕೆಳಗೆ ನಾನು ಸಪ್ರೇಟಾಗಿ ತರಿಸ್ಕೊಂಡು ದೇವ್ರ ಮನೆಗೂ ಆಗುತ್ತೆ, ಅಡುಗೆ ಮನೆಗೂ ಆಗುತ್ತೆ. ನೀಟಾಗಿರುತ್ತೆ ಅಲ್ವಾ. ಹಾಗಾಗಿ 2 ತರಿಸಿದ್ದೀನಿ, 2 ಇದೆ. 140
ಇದ್ದೇ ಆಯಿತು. ಮಾಸ್ಕ್ ಪಕ್ಕ ಅಂತ ಹಾಕೋಬಿಡ್ತೀನಿ. ಬಂದಪ್ಪ, ಬಂದೆ ಅಳ್ಬೇಡ, ಬಂದೆ. 1 ಸೆಕೆಂಡ್. ಸಾರಿ, ಅವ್ನು ಸ್ವಲ್ಪ ಎದ್ಬಿಟ್ಟ. ಅಂದರೆ ಅವನಿಗೆ ಫೀಡ್ ಮಾಡ್ತಿದ್ದೀನಿ ಅಲ್ವಾ, ಅವನಿಗೆ ಸ್ವಲ್ಪ ನಿದ್ರೆ ಹೆಚ್ಚಿಗಾದರೂ ಸಡನ್ನಾಗಿ ಫೀಡ್ ಬೇಕು, ಇಲ್ಲಾಂದರೆ ಅವನು ಮಲ್ಗಲ್ಲ. ಈ ಡಿಶ್ ವಾಷರ್ ಒಂದು ತರಿಸಿದೆ ಮೀಶೋದ. ಅದಕ್ಕೊಂದು ನಲ್ಲಿ ಕೊಟ್ಟಿದ್ದಾರೆ, ಒಂದು ಪೈಪು ನಲ್ಲಿದು. ಹಿಂಗೆ ಮಾಡಿದರೆ ಇಲ್ಲಿ ನೀರು ಬರುತ್ತಂತೆ, ಹೀಗೆ ಮಾಡಿದರೆ ಇಲ್ಲಿ ನೀರು ಬರುತ್ತಂತೆ. ಇದೊಂದು ಟೆಸ್ಟ್ ಮಾಡಬೇಕು. ಇಲ್ಲಂದರೂ ಹೌದು ಅನ್ಸುತ್ತೆ, ಗ್ಯಾಪ್ಸ್ ಇದೆಯಲ್ಲ ಬರುತ್ತೆ ಅಂದ್ಕೊತೀನಿ. ಈ ಥರ ಲಾಕ್ ಸಿಸ್ಟಮ್ಮು ಕೊಟ್ಟಿದ್ದಾರೆ ಆಯಿತಾ. ಹಾಗೆ ಇದಕ್ಕೆ ಇದು ಸ್ಪೂನ್ ಎಲ್ಲ ತೊಳೆದು ಹಾಕಲಿಕ್ಕೆ ಇದರದೊಂದು ಇದು ಎತ್ತಿದ್ರೆ ಆಯಿತು. ಇದ್ರದ್ದೊಂದು ಇದು ಕೊಟ್ಟಿದ್ದಾರೆ ಕ್ಯಾಪ್, ಅದ್ರದ್ದು ಕ್ಯಾಪ್ ನೋಡಿ ಎತ್ತಿ ಅದು ಹೀಗೆ ಇದು ಮಾಡಿಕೊಂಡ್ರೆ ಆಯಿತು. ಸೋಪ್ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಇಲ್ಲಿ ಕಸ ಎಲ್ಲ ಹಾಕಲಿಕ್ಕೆ ಕವರನ್ನು ಚಿಕ್ಕದು ಹಾಕಿಕೊಂಡು ಹಾಕಲಿಕ್ಕೆ ಚೆನ್ನಾಗಿದೆ. ಹಾಗೆ ಇದು ಬಾಸ್ಕೆಟ್ ಕೂಡ ಚೆನ್ನಾಗಿದೆ. ಸೊ ನನಗೆ ಎಲ್ಲ ಇಷ್ಟವಾಗಿ ತರಿಸಿದೆ. ಗೊತ್ತಿಗೆ ಹೀಗೆ ಅಲ್ಲಿ ಸಿಂಕ್ ಹತ್ರ ಇಡೋಕ್ಕೆ ಈ ಪುಟ್ಟು ಸಿಂಕಿಂದು ಅದರಲ್ಲಿ ಪಾತ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಅಮೌಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಅದೊಂದು ಫೈನಲ್ಲಿ ಇಷ್ಟು ಐಟಮ್ ನಾನು ಮೀಶೋಯಿಂದ ತರಿಸಿದ್ದು ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನೋಡ್ಬೋದು 1 2 3 4 5 6 7 8 9 10 11 12 12 ಐಟಮ್ ಇದೆ. ಇದು 12 ಐಟಮ್ ತರಿಸಿದ್ದೀನಿ. ಇನ್ನೂ ಸ್ವಲ್ಪ ತರಿಸ್ಬೇಕು, ಆದರೆ ಏನು ಮಾಡೋದು, ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ತೊಗೊಬರಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಆಯಿತಾ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸೊ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಹೀಗೆ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ನಾನು ಒಂದು ಬೆಟ್ಟಿಂಗ್ ಕಟ್ಟಿದ್ದೀನಿ. ಬೆಟ್ಟಿಂಗ್ ಅಂದರೆ ಹಾಗೆ ಅಲ್ಲ, ಆ್ಯಕ್ಚುಲಿ ನಮ್ಮ ಮನೆಯವ್ರು ಅಂದರು, ಇಲ್ಲ ಅಂದರೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಮಾಡಿದ್ರೆ ವೀಡಿಯೋ ಕ್ಲಿಕ್ ಆಗೋಲ್ಲ, ಬೇಡ ನೀನು ಸುಮ್ಮನೆ ಟೈಮ್ ಪಾಸಿಗೆ ಮಾಡೋದಾದರೆ ಮಾತ್ರ ಮಾಡು ಅಂದರು. ಬಟ್ ನನಗೊಂದು ಆಸೆ ಇದೆ, ಇದರಲ್ಲಿ 1K ಫಾಲೋವರ್ ಆಗಲೇಬೇಕು, 1K ಸಬ್ಸ್ಕ್ರೈಬರ್ಸ್ ನಾನು ಕಂಪ್ಲೀಟ್ ಮಾಡಲೇಬೇಕು ಅಂತ. ದಿನಕ್ಕೆ ಏನಿಲ್ಲ ಅಂದರೆ ಏನಾದರೂ ಒಂದು ವೀಡಿಯೋ ಹಾಕ್ತೀನಿ ನಾನು. ಬಟ್ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇರೋದು, ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಎಲ್ಲ ನಾನು ಹಾಕ್ತೀನಿ. ಓಕೆ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಹಾಗೆ ಯಾರು ನೋಡ್ತೀರಾ ಆ್ಯಕ್ಚುಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನಂದು ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲಾಗಿ ಬರುತ್ತೆ. Okay, thanks for watching. Bye bye.